ವೆಲ್ಕಮ್ ಫ್ರೆಂಡ್ಸ್. ಆಸ್ ಯೂಶುವಲ್ ನೀವು ತಮ್ನೈಲಲ್ಲಿ ನೋಡಿರ್ತೀರ ಯಾವ ರೀತಿ ಒಂದು ಇಮೇಜ್ನ ವೈಟ್ ಮಾಡ್ತೀವಿ ಅಥವಾ ಯಾವ ರೀತಿ ಈ ಹಲ್ಲುಗಳನ್ನು ಬಿಳಿ ಮಾಡೋದು ಹೇಗೆ ಅಂತ. ತುಂಬ ಸಿಂಪಲ್, ಒಂದೇ ನಿಮಿಷದಲ್ಲಿ ಆಗುತ್ತೆ, ಏನು ಕಷ್ಟಪಡೋ ಅಂಥದ್ದು ಏನಿಲ್ಲ. ಟ್ಯುಟೋರಿಯಲ್ಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ನೀವೇ ಮಾಡಿದ್ರು ಒಂದು ನಿಮಿಷನೂ ಕಮ್ಮಿನೇ ಹಿಡಿಯುತ್ತೆ. ಜಸ್ಟ್ ಸೆಲೆಕ್ಷನ್ ಅಷ್ಟೇ, ಅದಾದಮೇಲೆಲ್ಲ ಈಸಿನೇ. ಸೊ ನೀವು ನೋಡ್ತಿರ್ಬೋದು, ಹಲ್ಲು ಯೆಲ್ಲೋ ಕಲರ್ ಇದೆ. ಇಷ್ಟೊಂದು ಯೆಲ್ಲೋ ಕಲರ್ ಇರಲ್ಲ ಯೂಶಲಿ ಈ ರೇಂಜಿಗೆ ಸ್ಕಿನ್ ಮೇಂಟೈನ್ ಮಾಡಿರೋರು. ಓಕೆ, ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತೀನಿ, ನಾನು ಸೆಲೆಕ್ಟ್ ಮಾಡ್ಕೊಳಕ್ಕೆ ನಾನು ಮಾಡೋದೇನು ಅಂದರೆ, ಈ ಒಂದು ಕಾರ್ನರಲ್ಲಿ ಏನಿದೆ ಇಲ್ಲಿ ನಾನು ಸೆಲೆಕ್ಷನ್ ಟೂಲ್ನ ತಗೋತೀನಿ. ಸೆಲೆಕ್ಷನ್ ಟೂಲ್ನ ತಗೊಂಡು ಹಲ್ಲು ಎಲ್ಲೆಲ್ಲಿ ನಮಗೆ ಮೇನ್ ಹಲ್ಲು ಕಾಣಿಸುತ್ತೋ ಅಲ್ಲೆಲ್ಲ ನಾನು ಸೆಲೆಕ್ಷನ್ ಮಾಡ್ಕೊತೀನಿ. ಓಕೆ, ಸೆಂಟರ್ಗೆ ನಾನು ಹಾಕೊಳೋದಾದ್ರೆ ಒಂದು ರೇಂಜಿಗೆ ಸೆಲೆಕ್ಟ್ ಮಾಡ್ಕೊಳೋಣ. ಯೆಲ್ಲೋ ಕಲರ್ ಎಲ್ಲೆಲ್ಲಿದೆ ಅನ್ನೋದನ್ನೆಲ್ಲ ನಾವು ನೋಡಿನೇ ಸೆಲೆಕ್ಟ್ ಮಾಡ್ಕೊಬೇಕು. ಯಾಕೆ ಇಲ್ಲೆಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಇದೆ, ಇದರಲ್ಲೆಲ್ಲ ಅಂದರೆ ಹೊಸಡುಗಳು ಅಂತ ಏನು ಹೇಳ್ತೀವಿ ಅಲ್ಲೆಲ್ಲ. ಸೊ ಒಂದು ರೇಂಜಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಥಿಂಕ್ ಇಲ್ಲೂ ಒಂದು ಸ್ವಲ್ಪ ಇದೆ, ಇಲ್ಲೂ ಒಂದು ಸ್ವಲ್ಪ ಬಿಟ್ಟಿದೆ. ತುಂಬ ಪ್ರಿಸ್ಕ್ರೈಬ್ ಆಗಿ ಅಥವಾ ತುಂಬ ನೀಟಾಗಿ ಸೆಲೆಕ್ಟ್ ಮಾಡ್ಬೇಕನ್ನೋದು ಏನಿಲ್ಲ, ಒಂದು ಆ್ಯಾವ್ರೇಜಾಗಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಸೊ ಸೆಲೆಕ್ಟ್ ಮಾಡಿದ್ದೀವಿ, ಈಗ ಹಿಂಗೆ ಕಾಣಿಸ್ತಿದೆ ಸೆಲೆಕ್ಟ್ ಮಾಡಿರೋದ್ರಲ್ಲಿ. ನಾವೇನು ಮಾಡ್ತೀವಿ ಅಂದರೆ ತುಂಬ ಸಿಂಪಲ್ಲು, ಈ ಲಾಸ್ಟ್ ಕಾರ್ನರ್ ಏನಿದೆ ಅಂದರೆ ಮೂಲೆ ಏನಿದೆ ಇಲ್ಲಿ, ಈ ಮೂಲೆಯಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನ್ಸ್ಗಳು. ಈ ಅಡ್ಜಸ್ಟ್ಮೆಂಟ್ ಆಪ್ಷನಲ್ಲಿ ಹ್ಯೂ ಆ್ಯಂಡ್ ಸ್ಯಾಚುರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳೋದು ಏನು ಅಂದರೆ, ಮಾಸ್ಟರ್ ಅಂತ ಏನಿದೆ ಇದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲೋ ಸೆಲೆಕ್ಟ್ ಮಾಡ್ಕೊತೀನಿ. ಮೂರನೇ ಆಪ್ಷನ್ ಆಗಿರುತ್ತೆ ಎಲ್ಲೋ. ಈಗ ಸ್ಯಾಚುರೇಷನ್ ಟ್ಯಾಬ್ನ ಫುಲ್ ಡೌನ್ ಮಾಡಿಬಿಡ್ತೀನಿ. ನೀವು ನೋಡ್ಬೋದು, ಸ್ಯಾಚುರೇಷನ್ ಟ್ಯಾಬ್ನ ಫುಲ್ ಡೌನ್ ಮಾಡಿದ ತಕ್ಷಣ ಹಲ್ಲುಗಳು ಸ್ವಲ್ಪ ವೈಟ್ ಬಂದ್ಬಿಡುತ್ತೆ. ನಿಮಗೆ ಕಾಣಿಸ್ತಾ ಇರುತ್ತೆ ಈಗ ಆಲ್ರೆಡಿ ಹಲ್ಲುಗಳು ಸ್ವಲ್ಪ ವೈಟ್ ಆಗುತ್ತೆ. ಆ್ಯಂಡ್ ಇದು ನ್ಯಾಚುರಲ್ ವೈಟ್ ಥರ ಇಲ್ಲ. ಸೊ ನಾನೇನು ಮಾಡ್ತೀನಿ, ಲೈಟ್ನೆಸ್ ಅಂತ ಏನಿದೆ ಲೈಟ್ನೆಸ್ ಇನ್ಕ್ರೀಸ್ ಮಾಡ್ತೀನಿ. ಸೊ ನ್ಯಾಚುರಲ್ ಆಗಿ ವೈಟ್ ಆಯಿತು. ಓಕೆ, ತುಂಬ ನ್ಯಾಚುರಲ್ ಆಗಿ ಕಾಣಿಸ್ತಿದೆ. ಈಗ ನೀವು ಸೆಂಟರ್ಗೆ ಹೋಗ್ಬಿಟ್ಟು ಏನಾನ ನೋಡಿದ್ರೆ, ಓಕೆ ಹಿಂಗಿತ್ತು ಯೆಲ್ಲೋ ಕಲರ್, ಹಿಂಗಾಗಿದೆ, ಆಲ್ಮೋಸ್ಟ್ ನ್ಯಾಚುರಲ್ ಥರ ಕಾಣಿಸ್ತಿದೆ. ಬಟ್ ಇಲ್ಲಿಗೆ ನಿಲ್ಲಿಸ್ಬೋದು ನೀವು. ಓಕೆ, ಇಲ್ಲ ನಾವು ತುಂಬ ಅಂದರೆ ದೂರದಿಂದ ನೋಡ್ತಿದ್ರೆ ಈ ರೇಂಜಿಗೆ ಮಾಡಿದ್ರೆ ಸಾಕು. ಬಟ್ ಹತ್ತಿರದಿಂದ ನೋಡಬೇಕಾದ್ರೆ ಈ ಹೊಸಡುಗಳು ಸ್ವಲ್ಪ ವೈಟ್ ಆಗಿರೋದು ಕಾಣಿಸುತ್ತೆ. ಯೂಶಲಿ ಹೊಸಡುಗಳು ಅಷ್ಟು ವೈಟ್ ಇರಲ್ಲ, ಯಾಕೆಂದರೆ ಇಲ್ಲಿ ನೋಡಿ ಆ ಹೊಸಡುಗಳಲ್ಲಿ ಬ್ಲಡ್ ತುಂಬಿರೋದ್ರಿಂದ ಈ ಥರ ವೈಟ್ ಇರಲ್ಲ. ಸ್ವಲ್ಪ ಹೊಸಡುಗಳು ವೈಟ್ ಆಗಿರೋ ಥರ ಕಾಣಿಸ್ತಿದೆ. ಇದಕ್ಕೆ ಏನು ಮಾಡ್ಬೋದಪ್ಪ ಅಂದರೆ, ನ್ಯೂ ಲೇಯರ್ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಓಕೆ, ನ್ಯೂ ಲೇಯರ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂದರೆ, ಫಸ್ಟು ನಾನು ಫುಲ್ ಸ್ಕ್ರೀನ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಮೂಲೆಗೆ ಬಂದರೆ ಲಾಸ್ಟ್ ರೈಟ್ ಕಾರ್ನರಲ್ಲಿ ನಮ್ಗೆ ಇಲ್ಲಿ ನ್ಯೂ ಲೇಯರ್ನ ಕ್ರಿಯೇಟ್ ಮಾಡ್ಕೊಂಡು ಒಂದು ಆಪ್ಷನ್ ಸಿಗುತ್ತೆ. ಈ ನ್ಯೂ ಲೇಯರ್ನ ಕ್ರಿಯೇಟ್ ಮಾಡಿದ್ಮೇಲೆ ನಾವು ರೆಡ್ ಕಲರ್ನ ತೊಗೊಬೇಕಾಗುತ್ತೆ. ರೆಡ್ ಕಲರ್ನ ತೊಗೊಳೋದು ಯಾವ ರೀತಿ ಅನ್ನೋದು ಇಲ್ಲೇ ಇದೆ. ಯಾವ ಕಲರ್ ಬೇಕೋ ಅಲ್ಲಿಂದನೇ ತೊಗೊಳೋಣ. ಫಸ್ಟ್ ನಾವು ಬ್ರಷ್ನ ತೊಗೊಬೇಕು. ಇಲ್ಲಿ ನಾನು ಬರ್ತೀನಿ, ಬ್ರಷ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಬ್ರಷ್ನ ಸೆಲೆಕ್ಟ್ ಮಾಡಿಕೊಂಡು ಬಿ ಅಂತ ಟೈಪ್ ಮಾಡಿದ್ರೆ ಬರುತ್ತೆ ಬ್ರಷ್. ಸೊ ಬ್ರಷ್ನ ಸೆಲೆಕ್ಟ್ ಮಾಡಿಕೊಂಡು ಕಲರ್ನ ತಗೋತೀನಿ. ಎಲ್ಲಿಂದ ತೊಗೊಳೋಣ ಕಲರು ಅನ್ನೋದಾದರೆ, ಇಲ್ಲೇ ನನಗೆ ಕಾಣಿಸ್ತಿರೋದ್ರಿಂದ ಇಲ್ಲೇ ಕಲರ್ನ ತೊಗೊತೀನಿ. ಇಲ್ಲಿ ಡಾರ್ಕ್ ಆಗಿದೆ, ಓಕೆ, ಇಲ್ಲಿ ಕಲರ್ನ ತೊಗೋಬೋದು ಅಥವಾ ಇಲ್ಲಿ ಕಲರ್ನ ತೊಗೋಬೋದು. ನೀವು ಯಾವ ಕಲರ್ ಬೇಕಾದ್ರೂ ತೊಗೋಬೋದು. ಸೊ ಕಲರ್ ಸಿಕ್ತು ನನಗೆ. ಈಗೇನು ಮಾಡ್ತೀನಿ, ಬ್ರಷ್ ಮಾಡ್ತೀನಿ ಇಲ್ಲಿ. ಓಕೆ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಈ ನನಗೆ ಎಲ್ಲಿ ವೈಟ್ ಆಗಿದೆ ಅನ್ನಿಸ್ತಿದೆಯೋ ಅಲ್ಲೆಲ್ಲ ಬ್ರಷ್ ಮಾಡ್ತೀನಿ. ಇಷ್ಟು ಸಾಕು, ಇಲ್ಲೆಲ್ಲ ಬ್ರಷ್ ಮಾಡಿದ್ದೀನಿ. ಈಗ ನೀವೇನಾದರೂ ನೋಡಿದ್ರೆ ಹಿಂಗೆ ಕಾಣಿಸ್ತಿದೆ, ಇದು ಯಾಕೋ ಸೆಟ್ ಆಗ್ತಾ ಇಲ್ಲ. ಯಾಕೆ ಅಂದರೆ ಅಲ್ಲಿ ಮೇಲೆಲ್ಲ ಬರೆದ್ಬಿಟ್ಟಿದ್ದೀವಿ, ಅದು ಪೇಂಟ್ ಮಾಡ್ದಂಗೆ ಕಾಣಿಸ್ತಿದೆ ಅಂತ ಅನ್ನಿಸ್ತಿರ್ಬೋದು. ಬಟ್ ನೀವು ಇಲ್ಲಿ ಒಂದು ಸೆಟಪ್ ಮಾಡಬೇಕು. ಏನದು ಸೆಟಪ್ ಅಂದರೆ, ಈ ಮೂಲೆಯಲ್ಲಿ ಏನಿದೆ ಲೇಯರ್ಸ್ ಪ್ಯಾನಲಲ್ಲಿ ಇದನ್ನು ನೀವು ಚೇಂಜ್ ಮಾಡಬೇಕು ಲೇಯರ್ ಸ್ಟೈಲ್ನ. ಈ ಲೇಯರ್ ಸ್ಟೈಲಿಗೆ ಬಂದು ಸಾಫ್ಟ್ ಲೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಾಫ್ಟ್ ಲೈಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಹಿಂಗಿರೋದು ಹಿಂಗಾಗುತ್ತೆ. ಓಕೆ, ನೀವು ನೋಡ್ಬೋದು ಹಿಂಗಿರೋದು ಹಿಂಗಾಗುತ್ತೆ. ಸ್ವಲ್ಪ ನಮಗೊಂದು ನಾವು ರಿಲೇಟೆಡ್ ಆಗಿ ಅಥವಾ ಹತ್ರ ಬಂದಿದ್ದೀವಿ. ಬಟ್ ಅಲ್ಲಿ ಮೇಲೆ ಸ್ವಲ್ಪ ಕಲರ್ಗಳು ಕಾಣಿಸ್ತಿದೆ, ಅದನ್ನು ನಾನು ಸ್ವಲ್ಪ ರಬ್ ಮಾಡಿದ್ರಾಯ್ತು. ಈಗ ನಾನೇನು ಮಾಡ್ತೀನಿ ಅಂದರೆ, ಎರೇಸರ್ ಟೂಲ್ ತೊಗೊಂಡು ಎರೇಸರ್ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಬ್ರಷ್ನ ಚಿಕ್ಕದು ಮಾಡಿಕೊಂಡು ಇಲ್ಲಿ ನೀವು ರಬ್ ಮಾಡಿದ್ರು ಒಳ್ಳೆಯದು, ರಬ್ ಆಗುತ್ತೆ. ಈಗ ನಾನು ಅದೇ ಮಾಡ್ತಾ ಇದ್ದೀನಿ, ಸ್ವಲ್ಪ ರಬ್ ಮಾಡಿಬಿಡೋದು ಅಲ್ಲಿ ಮೇಲೆ ಬಂದಿರೋದನ್ನೆಲ್ಲ. ಸೊ ಆ ರೆಡ್ ಎಲ್ಲ ಅಲ್ಲಿಗೆ ನಮ್ಮ ಒಂದು ಕೆಲಸ ಮುಗಿಯುತ್ತೆ, ವೈಟ್ ಆಗುತ್ತೆ. ಅಥವಾ ನೀಟಾಗಿ ಪೇಂಟ್ ಮಾಡೋದ್ರಿಂದ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇಲ್ಲೊಂದು ಸ್ವಲ್ಪ ಕಲರ್ಗಳು ಹಾಗೆ ಉಳಿದಿದೆ, ಅದನ್ನು ಪೇಂಟ್ ಮಾಡಿಬಿಡೋಣ. ಈಗ ನೋಡ್ಬೋದು ಒಂದು ನ್ಯಾಚುರಲಿಟಿ ಬಂತು ಸ್ವಲ್ಪ. ಸೊ ಐ ಥಿಂಕ್ ಇಷ್ಟೇ, ಇನ್ನೇನು ಇದಕ್ಕೆ ಬಣ್ಣ ಸುಣ್ಣ ಹೊಡೆಯೋದು ಬೇಡ. ಹೆಂಗಿತ್ತು ಹೆಂಗಾಗಿದೆ ಅನ್ನೋದಕ್ಕೆ
ಎಕ್ಸಾಂಪಲ್ ಇದಷ್ಟೇ. ಸೊ 1 ನಿಮಿಷದಲ್ಲಿ ಮಾಡೋದು ಹೆಂಗಪ್ಪ ಅಂದ್ರೆ, ಫಸ್ಟ್ ನೀವೇನ್ ಮಾಡಬೇಕು, ಫಸ್ಟ್ ಇಂದ ಹೇಳ್ಬಿಡ್ತೀನಿ. ದಿಸ್ ಇಸ್ ದ ಲೇಯರ್. 1 ನಿಮಿಷದಲ್ಲಿ ಇಷ್ಟು ಬೇಗ ಆಗುತ್ತೆ ಅನ್ನೋದು ತುಂಬಾ ಲೆಂತ್ ಆಗಿದೆ, ಬಟ್ ಟ್ಯುಟೋರಿಯಲ್ಸ್ ಬೇಕಾಗಿರೋದ್ರಿಂದ ಹಂಗಾಗಿದೆ ಅಷ್ಟೇ. ಈಗ ಸ್ಟಾರ್ಟ್ ಮಾಡೋದಾದ್ರೆ, ಫಸ್ಟ್ ಫೋಟೋ ಇದಕ್ಕೆ ನಾವು ಫಸ್ಟ್ ಏನ್ ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡ್ಬಿಟ್ಟು ಆ ಕಲರ್ನ ಚೇಂಜ್ ಮಾಡಬೇಕು ಅಂದ್ರೆ ಇಷ್ಟೇ. ಫಸ್ಟ್ ಸೆಲೆಕ್ಟ್ ಮಾಡ್ಕೊಂತೀವಿ ಸೆಲೆಕ್ಷನ್ ಟೂಲ್ಗಳಿಂದ. ದೆನ್ ಇದಕ್ಕೆ ಯೂ ಸ್ಯಾಚುರೇಷನ್ ಹಾಕ್ತೀವಿ. ಅದಾಗಿದ ತಕ್ಷಣ ನಾವು ನೆಕ್ಸ್ಟ್ ಮಾಡೋ ಕೆಲಸ ಕಲರ್, ಆ ಒಂದು ಒಸಡುಗಳಿಗೆ ಕಲರ್ ಹಾಕ್ತೀವಿ ಅಷ್ಟೇ. ಸಿಂಪಲ್. ಇಲ್ಲಿಗೆ ನೀವು ಫೋಟೋನ ಸೇವ್ ಮಾಡ್ಕೊಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.